ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇದಿಂದ ಒಂದು ಭಾಳಷ್ಟು ಮಹತ್ವವಾದಂಥ ಒಂದು ಅಪ್ಡೇಟ್ ಆಗಿರುವಂಥದ್ದು ಈ ವರ್ಷದ ವಿದ್ಯಾರ್ಥಿಗಳಿಗೆ. ಈ ವರ್ಷದ ಒಂದು KCET ಎಕ್ಸಾಮನ್ನು ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು, ನಿಮ್ಮ ರ್ಯಾಂಕ್ಗಳನ್ನು ಫ್ಯೂಚರಲ್ಲಿ ನಿಮ್ಮ ರ್ಯಾಂಕ್ಗಳ ಆಧಾರದ ಮೇಲೆ ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡಲಾಗುತ್ತೆ. ಸ್ಪೆಷಲಿ ನಾನು ಇಲ್ಲಿ BSc ನರ್ಸಿಂಗಿಗೆ ಸಂಬಂಧಿಸಿದಂಥ ಮಾಹಿತಿ ಆಗಿರ್ಬೋದು. ಬಟ್ ಟೋಟಲ್ ಆಗಿ KE ಮುಖಾಂತರ KCET ಎಕ್ಸಾಮ್ ಬರೆದಿರುವಂಥ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂದರೆ CET ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅದರಿಂದ ಬಂದಿರುವಂಥ ಅಂಕಗಳನ್ನು ಮತ್ತು CET ಅಂಕ ಮತ್ತು ಥಿಯರಿ ಎಕ್ಸಾಮಲ್ಲಿ ನೀವು ಏನೀಗ ರಿಸಲ್ಟ್ ಬಂದಿದೆಯಲ್ಲ PUC ಸೈನ್ಸಲ್ಲಿ, ಅದರ ಅಂಕಗಳನ್ನು ಎರಡೂ ಇದನ್ನು ಮಾಡಿಕೊಂಡು ನಿಮಗೆ ರ್ಯಾಂಕ್ಗಳನ್ನು ಕೊಡುವಂಥದ್ದು. ಸೊ ಈ ವರ್ಷ ಏನು ಮಾಡ್ತಾರೆ ಅಂತಾರೆ ಏನಂದರೆ, ಒಂದು ಭಾಳಷ್ಟು ಅಭ್ಯರ್ಥಿಗಳು ಫುಲ್ ಕನ್ಫ್ಯೂಷನಲ್ಲಿದ್ದರು. ಅದಕ್ಕೆ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡಿರುವಂಥದ್ದು. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಅಭ್ಯರ್ಥಿಗಳು ಏನಾದರೂ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದರಲ್ಲಿ ಅತ್ಯಧಿಕ ಒಂದು ಅಂಕಗಳನ್ನು ಪಡ್ಕೊಂಡಿರ್ತೀರಿ, ಅದನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಕಂಪ್ಯಾರಿಸನ್ ಮಾಡ್ತಾರಂತೆ. ಓಕೆ, ಸೊ ಈಗ ನೋಡಿ, ಎಕ್ಸಾಮ್ 1ದಲ್ಲಿ ಈಗ ಆಲ್ರೆಡಿ ಕ್ಲಿಯರ್ ಆಗಿಬಿಟ್ಟಿದೆ. ಬಟ್ ಇನ್ನೊಬ್ಬ ಒಂದಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ 2ಅನ್ನು ಬರೆದಿರ್ತಾರೆ. ಸೊ ಈ ಎಕ್ಸಾಮ್ 2 ಬರೆದಾಗ ಅದರಲ್ಲಿ ಯಾವ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದು, ಯಾವ ರಿಸಲ್ಟನ್ನು ತೊಗೊತಾರೆ ಅಂತಂದರೆ, ಯಾವ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತೀರಿ ಎಕ್ಸಾಮ್ 1 ಅಥವಾ ಎಕ್ಸಾಮ್ 2ರಲ್ಲಿ ಎರಡೂ ಕಂಪ್ಯಾರಿಸನ್ ಮಾಡ್ಕೊಂಡು ಅದರಲ್ಲಿ ಯಾವುದು ಹೆಚ್ಚು ನೀವು ಅಂಕಗಳನ್ನು ಪಡ್ಕೊಂಡಿರ್ತೀರಿ ಆ ಒಂದು ಅಂಕಗಳನ್ನು ಮಾತ್ರ ಏನು ಮಾಡ್ತಾರೆ ಅಂದರೆ CET ಫಲಿತಾಂಶಕ್ಕೆ ಕನ್ಸಿಡರ್ ಮಾಡ್ತೀವಿ ಅಂಥೇಳಿ ನಮ್ಮ KE ಪ್ರಾಧಿಕಾರದ ನಿರ್ದೇಶಕರಾದಂತಹ ಪ್ರಸನ್ನ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಆಮೇಲೆ ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಎಕ್ಸಾಮ್ 1ರಲ್ಲಿ ಪಡೆದ ಅಂಕಗಳನ್ನು ಹೆಚ್ಚು ಚಲೋ ಮಾಡ್ಕೋಬೇಕಂತೇಳಿ. ಉದಾಹರಣೆಗೆ ಈಗ ಫಸ್ಟ್ ಎಕ್ಸಾಮಲ್ಲಿ ನಿಮ್ಮದು ರಿಸಲ್ಟ್ ಸ್ವಲ್ಪ ಕಡಿಮೆ ಆಗಿತ್ತು, ನಾನು ಇನ್ನೊಂದು ಸಲ ಎಕ್ಸಾಮ್ ಬರಿತೀನಿ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಅಂಥೇಳಿ 2ನೇ ಎಕ್ಸಾಮಲ್ಲಿ ಬರೆದಿರ್ತಾರೆ. ಆ 2ನೇ ಎಕ್ಸಾಮಲ್ಲಿ ಬರೆದಾಗ ಇಲ್ಲಿ ಎರಡೂ ವ್ಯತ್ಯಾಸ ನೋಡ್ಕೊಂಡು ಯಾವುದು ಹೆಚ್ಚಿರುತ್ತೆ. ಎಕ್ಸಾಮ್ ಫಸ್ಟಲ್ಲಿ ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ 1ರಲ್ಲಿ 95 ಮಾಡಿದ್ದೀರಾ, ಎಕ್ಸಾಮ್ 2ದಲ್ಲಿ 94 ಆಗಿಬಿಡ್ತು, ಕಡಿಮೆ ಆಗಿಬಿಡ್ತು. ಸೊ ಅವಾಗ ನಿಮ್ಗೆ ಏನು ಮಾಡ್ತಾರೆ, ಎಕ್ಸಾಮ್ 1ದ್ದು ಹೆಚ್ಚು ಅಂಕಿ ಯಾವುದೋ ಒಂದು ಒಳ್ಳೆಯ ಪರ್ಸೆಂಟೇಜ್ ಇರುತ್ತೆ, ಅದನ್ನು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಲೆಕ್ಕಕ್ಕೆ ತೊಗೊಂಡು ನಿಮಗೆ ರ್ಯಾಂಕ್ಗಳನ್ನು ಕೊಡುವಂಥದ್ದು. ನೀವು ಅದಕ್ಕೆ ಸ್ಪಷ್ಟವಾಗಿ ನಿರ್ದೇಶಕರು ಏನು ಹೇಳಿದ್ರೆ ಅಂದರೆ, ಇಂಥ ಸುಳ್ಳು ಮಾಹಿತಿಗಳಿಗಾಗಿ ಕಿವಿ ಕೊಡೋಕೆ ಹೋಗಬೇಡ್ರಿ ಅಂತ ಹೇಳಿ ಇವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು.